ಶ್ರೀ ಶಿವಬಸಪ್ಪ ಅಜ್ಜನವರ ಮಠದಲ್ಲಿ ಭಾರೀ ಕಳ್ಳತನ. ಸ್ಥಳಕ್ಕೆ ಪೊಲೀಸರ ಭೇಟಿ. ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ತಿಗಡಿ ಹಿರೇಮಠದ ಶ್ರೀ ಶಿವಬಸಪ್ಪ ಅಜ್ಜನವರ ಮಠದಲ್ಲಿ ಕಳ್ಳತನ ನಡೆದಿದೆ. ಮಠದ ಒಳಗೆ ಇದ್ದ ಗದ್ದುಗೆಗೆ ಹಾಕಿದ್ದ ಅಪಾರ ಪ್ರಮಾಣದ ಬಂಗಾರ ಹಾಗೂ ಬೆಳ್ಳಿ ಆಭರಣ ಕಳ್ಳತನ ಮಾಡಿ ಆರೋಪಿಗಳು ಪರಾರಿಯಾಗಿದ್ದಾರೆ. ಒಳ್ಳೆಯ ದೇವರ ಮೂರ್ತಿ, ನಂದಿ ಬೆತ್ತ, ಗುಂಡುಗಡಿಗೆ ಸೇರಿದಂತೆ ಇನ್ನಿತರ ಬೆಳ್ಳಿ ಆಭರಣಗಳು ಕಳ್ಳತನವಾಗಿದೆ. ಸ್ಥಳಕ್ಕೆ ಬೈಲಹೊಂಗಲ ಸಿಪಿಐ ಪಂಚಾಕ್ಷರಿ ಸಾಲಿಮಠ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಉಮೇಶ್ ಹಿರೇಮಠ್ ಹಾಗೂ ಬಾಬು ಪಾಟೀಲ್ ಸ್ಥಳೀಯರು ಹೇಳಿದ್ದೇನು, ನಾವು ಪ್ರತಿದಿನ ಬೆಳಿಗ್ಗೆ ಪೂಜೆ ಮಾಡಲು ಬಂದ ಸಂದರ್ಭದಲ್ಲಿ ಮಠದಲ್ಲಿ ತಡರಾತ್ರಿ 12 ಗಂಟೆವರೆಗೆ ಬೆಳಿಗ್ಗೆ 5 ಗಂಟೆವರೆಗೆ ಕಳ್ಳತನವಾಗಿದೆ ಎಂದು ಮಾಹಿತಿ ಬಂತು. ನಂತರ ಊರಿನ ಹಿರಿಯರಿಗೆ ಮತ್ತು ಬೈಲಹೊಂಗಲ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದೇವೆ. ಮಾಹಿತಿ ತಿಳಿದ ತಕ್ಷಣ ಬೈಲಹೊಂಗಲ ಸಿಪಿಐ ಮತ್ತು ಪಿಎಸ್ಐ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿ ಪ್ರಕರಣ ದಾಖಲು ಮಾಡಿದ್ದಾರೆ. ಡೈಲಿ ರೂಟೀನ್ ಪ್ರಕಾರ ಪೂಜೆ ಮಾಡಲು ಬಂದಾಗ ನಮಗೆ ಇದು ಕಳ್ಳತನ ಆಗಿದ್ದು ಒಂದು ಸ್ವಲ್ಪ ಮಾಹಿತಿ ಬಂತು. ನಮಗೆ ನಾವು ಎಚ್ಚೆತ್ಕೊಂಡು ನಮ್ಮ ಊರಿನ ಎಲ್ಲ ಹಿರಿಯರಿಗೆ ತಿಳಿಸಿ ಆ ನಂತರ ನಮ್ಮ ಇದು ಬೈಲಹೊಂಗಲ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ತಿಳಿಸಿದ ನಂತರ CPI ಸಾಹೇಬರಾದಂಥ ಸಾಲಿಮಠ್ ಸರು, ಆಮೇಲೆ ಇವರು ಮರ್ನಾಳ್ ಸರು, PSI ಅವರು ಮರ್ನಾಳ್ ಸರ್ ಅವರು, ಆಮೇಲೆ FSL ಅವರು, ಡಾಗ್ ಇವರವರು ಎಲ್ಲರೂ ಬಂದು ಇದನ್ನ ಇನ್ವೆಸ್ಟಿಗೇಷನ್ ಮಾಡಿ ಈಗ ಮುಂದಿನ ಫರ್ದರ್ ಇದಕ್ಕಾಗಿ ನಾವು FIR ಮಾಡಲು ತಯಾರಾಗಿದ್ದೀವಿ. ಈಗ ನಮ್ಮದು ಆ್ಯಕ್ಚುಲಿ ಹೋಗಿದ್ದು ಏನೇನಂತಂದರೆ ನಮ್ಮದು ಅಂದಾಜು ಒಂದು 30 kg ಬೆಳ್ಳಿ ಹೋಗಿದೆ. ಬೆಳ್ಳಿ ಅಂದರೆ ಅಜ್ಜನ ಮೂರ್ತಿ, ಬಸವೇಶ್ವರ ಮೂರ್ತಿ, ಗಣಪತಿ ಮೂರ್ತಿ, ಆಮೇಲೆ ಪಾದರಾಕ್ಷಿಗಳು, ಆಮೇಲೆ ಬೆತ್ತ, ನಾಗಪ್ಪ, ಆಮೇಲೆ ನಾಗರಾಳು, ಆಮೇಲೆ ಸಮಯ, ಆಮೇಲೆ ಗಂಟೆ, ಇವೇನು ಏನಿದ್ವಲ್ಲ ಬೆಳ್ಳಿ ಐಟಮ್ಸ್ ಎಲ್ಲ ನಮ್ಮದು ಎಲ್ಲ ತೊಗೊಂಡ್ತಾರೆ ಹೋಗಿದೆ. ಸರ್, ಸರಿಸುಮಾರು ಎಷ್ಟು ಗಂಟೆಗೆ ಆಗಿರ್ಬೋದು ಅಂತ ನಿಮ್ಮ ಅಂದಾಜಿದೆ ಸರ್? ಅಂದಾಜು ಸರ್ ನಾವು 12 ಗಂಟೆ ಮಟನೂ ಎಚ್ಚರ ಇದ್ದೀವಿ ಇಲ್ಲೇ. ಅವಾಗಂತೂ ಏನಾಗಿಲ್ಲ. ಆಮೇಲೆ ಬೆಳಗಿನ 6 ನಂತರ 12ರಿಂದ 6 ಒಳಗೆ ಯಾವಾಗಾಗಿದೆ ನಮಗೆ ಮಾಹಿತಿ ಇಲ್ಲ ಸರ್. ಇದೇ ಮೊದಲೇ ಅಥವಾ ಪದೇ ಪದೇ ಈಗ ಈ ಥರ ಆಗ್ತಾ ಇತ್ತಾ? ಪದೇ ಅಂದರೆ ನಮ್ಮಲ್ಲಂತೂ ಇದು ನಮ್ಮ ಮಠದಲ್ಲಿ ಫಸ್ಟ್ ಆಗಿದ್ದು. ಈಗ ಒಂದು 2 ವರ್ಷದಿಂದ ನಮ್ಮ ಗ್ರಾಮದೇವಿ ಗುಡಿಯಲ್ಲೂ ಆಗಿದೆ ಸರ್. ಗ್ರಾಮದೇವಿ ಗುಡಿಯಲ್ಲಿ ಆಗಿ ಅದು ಇನ್ನೂ ಫರ್ದರ್ ಇನ್ವೆಸ್ಟಿಗೇಷನ್ದಲ್ಲಿ ಐತಿ. ಈಗ ನಮ್ಮದು ಇದೊಂದು ಈ ಸಲ ಆಗಿದೆ. ಇಡೀ ಗ್ರಾಮದಲ್ಲಿ ನಿನ್ನೆ ನೈಟ್ ತುಡುಗಾಗಿದೆ. ತುಡುಗಾದ ನಾವು ನಮ್ಮ ಬೈಲಹೊಂಗಲ ಸ್ಟೇಷನ್ಗೆ CPI ಸಾಹೇಬರಿಗೆ ಮಾತಾಡಿ ಹಿಂಗೆ ತುಡುಗಾಗೈತೆ ಅಂತ ಹೇಳಿ ಸಾಹೇಬರು ಬಂದ ಇಲ್ಲಿ ನಮ್ಮ ಗದಗಿ ಶಿವಬಸಪ್ಪ ಅಜ್ಜನ ಗುಡಿ ತಿಗಡಿ ಗ್ರಾಮ ಒಳಗೆ ಎಲ್ಲ ಬಾಂಬ್ ಸ್ಕ್ವಾಡ ಮತ್ತು ಅವರು ಎಲ್ಲ ಸಾಹೇಬರು PSI ಸಾಹೇಬರು CPI ಸಾಹೇಬರು ಬಂದು ಎಲ್ಲ ನೋಡ್ರು. ಇದೇ ರೀತಿ ನಮ್ಮ ಗ್ರಾಮದೇವಿ ಗುಡಿನೂ 2-3 ವರ್ಷದಿಂದ ಹಿಂಗೆ ತುಡುಗಾಗಿತ್ತು. ಅದು ಏನೂ ಪತ್ತೆ ಹತ್ತಲಿಲ್ಲ. ಅದಕ್ಕೆ ದಯವಿಟ್ಟು ಈ ಗುಡಿದಾದರೂ ನಮ್ಮ ಬೆಳಗಾವಿ SP ಸಾಹೇಬ್ರಾತ, ನಮ್ಮ DSP ಸಾಹೇಬ್ರಾತ, ನಮ್ಮ ಬೈಲಹೊಂಗಲ CP ಸಾಹೇಬ್ರಾತ, ದಯವಿಟ್ಟು ನಮ್ಮ ಗುಡಿದ ಯಾರ ಈ ಬೆಳ್ಳಿ ಒಂದು 15-20 ಕಿಲೋ ಬೆಳ್ಳಿ ತುಡುಗಾಗೈತಿ. ದಯವಿಟ್ಟು ಇದನ್ನು ಯಾರು ಅನ್ನೋದು, ಅವ್ರು ಯಾರು ತುಡುಗ್ರು ಅನ್ನೋದು ದಯವಿಟ್ಟು ಹುಡುಕಿ ಕೊಡ್ರಿ. ಮತ್ತು ದಯವಿಟ್ಟು ತನಿಖೆ ಚುರುಕು ಮಾಡಿರಿ. ಇಂತೆಂಥ ನಮ್ಮ ಬೈಲಹೊಂಗಲ ಸ್ಟೇಷನ್ CPI ಸಾಹೇಬ್ರಾತು ಎಲ್ಲರೂ ದಯವಿಟ್ಟು ಎಂತೆಂಥ ಕೇಸ್ ಬಿಡಿಸಿದಾರು. ಇದನ್ನಟ್ಟ ನಮ್ಮ ತಿಗಡಿ ಗ್ರಾಮದ ಕಳಸ, ನಮ್ಮೂರ ಆರಾಧ್ಯ ದೇವರ, ಪ್ರತಿಯೊಬ್ಬರು ಒಂದು ಸಣ್ಣ ಹುಡುಗರನ್ನ ಹಿಡಿದ ಒಂದು ಮುದುಕರ ಮಟ್ಟ ಎಲ್ಲರೂ ನಾವು ಈ ದೇವಸ್ಥಾನಕ್ಕೆ ನಡ್ಕೋತವು. ದಯವಿಟ್ಟು ನಮ್ಮ ಊರಿಗೆ ಸ್ವಲ್ಪ ಇದು ತಿಗಡಿ ಗ್ರಾಮಕ್ಕೆ ನಮಗೆ ಎಲ್ಲ ಮನುಷ್ಯಗೆ ಬೇಜಾರಾಗೈತಿ, ಹಳ ಅನ್ಸತೈತಿ. ದಯವಿಟ್ಟು ಇದನ್ನಟ್ಟ ಕೈ ಮುಗಿ ಕೇಳ್ತವು. ಗೃಹ ಮಂತ್ರಿ ಅವರಾದ್ರಾತು ಮತ್ತು ನಮ್ಮ ಬೆಳಗಾವಿ SP ಸಾಹೇಬ್ರಾತು ಈ ತನಿಖೆ ದಯವಿಟ್ಟು ಚುರುಕುಗೊಳಿಸಿ ಈ ನಮ್ಮೂರು ದೇವ್ರದ್ದು ಏನು ಮೂರ್ತಿ, ಬಸವನ ಮೂರ್ತಿ, ಪಾದ ಏನೇನು ಎಲ್ಲ ಇವು ದಯವಿಟ್ಟು ತುಡುಗಾಗಿದಾವಲ್ಲ, ಯಾರು ತುಡುಗರು ಅನ್ನೋದು ಇದನ್ನು ದಯವಿಟ್ಟು ನೀವು ಮನಸ್ಸು ಮಾಡ್ರೆ ಏನು ದೊಡ್ಡ ಇದಿಲ್ಲ, ಒಂದು 4 ದಿನದಾಗ ನೀವು ಹಿಡಿದು ಕೊಡ್ಬೋದು. ದಯವಿಟ್ಟು ನಮ್ಮ ತಿಗಡಿ ಊರಿಗೆ ನಮಗೆ ಭಾಳ ಮನುಷ್ಯಗೆ ಬೇಜಾರಾಗೈತಿ, ನಮ್ಮ ಮನುಷ್ಯಗೆ ಭಾಳ ದುಃಖ ಆಗೈತಿ. ದಯವಿಟ್ಟು ಇದನ್ನು ನಿಮ್ಮ ಕೈ ಮುಗಿದು ಹೇಳ್ತಾವೆ. ದಯವಿಟ್ಟು ಗೃಹ ಮಂತ್ರಿ ಸಾಹೇಬ್ರಿಗಾದರೂ ಕೈ ಮುಗಿದು ಹೇಳ್ತೇವೆ, ಬೆಳಗಾವಿ SP ಸಾಹೇಬ್ರಿಗಾದ್ರೂ ಕೈ ಮುಗಿದು ಹೇಳ್ತೇವೆ. ಇದನ್ನು ದಯವಿಟ್ಟು ಹುಡುಕಿ ನಮ್ಮ ಇದನ್ನು ಮಾಡಿಕೊಡ್ರಿ. ನಮ್ಮ ಗುಡಿದ ಗದಗಿ ಶಿವಬಸಪ್ಪ ಗುಡಿ ತಿಗಡಿ ಗ್ರಾಮದ ಬೈಲಹೊಂಗಲ ತಾಲೂಕು ತಿಗಡಿ ಗ್ರಾಮ